ಸಮಸ್ಯೆಗಳನ್ನು ಕೇಳಿದ ಅಧಿಕಾರಿ ವರ್ಗಕ್ಕೆ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿ ವರ್ಗಕ್ಕೆ ಏನೇ ಬರಲಿ ನಾವು ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಮುಂದೆ ಈ ಗ್ರಾಮದ ರೈತರು ಒಂದಿನ ಕುತ್ಕೊಂಡಿದ್ದಾರೆ. ಇವತ್ತು ಇಷ್ಟು ಜನ ಬೆಳಗ್ಗೆಯಿಂದ ಬಂದು ಕುತ್ಕೊಂಡಿದ್ರು ಈ ಕಚೇರಿಯಲ್ಲಿ ಇರ್ತಕ್ಕಂಥ ಯಾವರೇ ಒಬ್ಬ ಸರ್ಕಾರಿ ಅಧಿಕಾರಿ ಏನಪ್ಪ ಅಂತ ಬಂದು ಕೇಳ್ತಾ ಇಲ್ಲ ಇವರು. ಯಾಕೆಂದ್ರೆ ಅವ್ರಿಗೇನಾಗಬೇಕು, ಅವರಿಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಬೀಳುತ್ತೆ, ಅವ್ರಿಗೇನು ಯಾವ ಥರ ಏನು ಬೇರೇನಾಗಲ್ಲ. ಅವ್ರಿಗೆ ನೋವಾಗೋದು ನಮಗೆ ಸಾರ್ವಜನಿಕರಿಗೆ. ಯಾಕಂದ್ರೆ ಅವ್ರಿಗೆ ಸಂಬಳ ಕೊಡ್ತೀವಲ್ಲ ನಾವು, ನಮಗೆ ನೋವಾಗೋದು ಈ ದಿನ ದೊಡ್ಡಬಳ್ಳಾಪುರ ತಾಲೂಕು ಹುಡುಗಿರ ಹೋಬಳಿಯ ಮೇಲಿನ ನಾಗರಹಳ್ಳಿಯ ರೈತರು ಸುಮಾರು ವರ್ಷಗಳಿಂದ ಅವರ ಒಂದು ಸವಲತ್ತಿನಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಆಗಿಲ್ಲ. ಈಗ ನಮ್ಮ ರಾಜ್ಯ ಮಾಹಿತಿ ಆಯೋಗ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ವೆಂಕಟೇಶ್ವರ ಬಂದರು. ಸ್ವಾಗತ, ಬನ್ನಿ ಸರ್. ಈ ಗ್ರಾಮದ ರೈತರು ಇವರೆಲ್ಲ ಕೇಳ್ತಾ ಇರೋದು ಮುಂದಿನ ಈ ಒಂದು ಗ್ರಾಮದ ಸುತ್ತಮುತ್ತ ಸಾಕಷ್ಟು ಅರಣ್ಯ ಇದೆ. ಇವತ್ತು ಅರಣ್ಯ ಎಲ್ಲ ಯಾರ್ಯಾರ್ದೋ ಪಾಲಾಗ್ತಾ ಇದೆ. ಇವತ್ತು ಇದರಲ್ಲಿ ಯುವಕ ಮುಖಂಡರುಗಳು ನಮ್ಮ ಹಳ್ಳಿನ ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಹಳ್ಳಿ ಸುತ್ತಮುತ್ತ ಅರಣ್ಯವನ್ನು ಉಳಿಸ್ಕೋಬೇಕು, ಹಾಗೆ ಪರಿಸರ ಕಾಪಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಈ ಒಂದು ಆಡಳಿತಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ ನಾವು. ನಾಳೆ 10:00ವರೆಗೆ ತಾಲೂಕು ಆಫೀಸ್ ಮುಂದೆ ಇಡೀ ಗ್ರಾಮದ ಜನ ಜಾನುವಾರುಗಳ ಸಮೇತ ಬರ್ತೀವಿ ಅಂತ ನಾವು ಎಚ್ಚರಿಕೆ ಕೊಟ್ಟಿದ್ವಿ. ಇವತ್ತು ಮೊದಲನೇ ದಿನ ಜಾನುವಾರುಗಳು ಬೇಡ ಅಂತ ಈ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟೇ ಮನವಿಗಳು ಕೊಟ್ಟರು ಕೂಡ ಈ ಮನವಿಗಳು ಟಪಾಲಲ್ಲಿ ಸ್ವೀಕೃತ ಆಗ್ತವೆ. ಆಮೇಲೆ ಎಲ್ಲ ಯಾರೂ ಗೊತ್ತಿಲ್ಲ. ನಾವು ಕೇಳಿದಾಗ ಈ ಆಫೀಸ್ ನಂಬರ್ ಆ ನಂಬರ್ ಕೇಳ್ತಾರೆ. ಆಮೇಲೆ ನಂಬರನ್ನ ಇವತ್ತು ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಸಮಸ್ಯೆಗಳು ಮುಗಿಯೋವರೆಗೆ, ನಮ್ಮ ಸಮಸ್ಯೆಗಳ ಬಗೆಹರಿಯೋವರೆಗೆ ಅಹೋರಾತ್ರಿ ಇಲ್ಲೇ ಇರ್ತೀವಿ. ನಾವು ಯಾವುದೇ ನಿರ್ಣಯ ಮಾಡೋಕ್ಕೋಗಲ್ಲ, ಯಾರ ವಿರುದ್ಧ ಕೂಡ ನಾವು ಅವಹೇಳನಕಾರಿ ಮಾತನಾಡೋಕ್ಕೆ ಹೋಗಲ್ಲ. ಶಾಂತಿಯುತವಾಗಿ ಇಲ್ಲೇ ಮಲ್ಕೊತೀವಿ. ನಾವು ಸಂಬಂಧಪಟ್ಟ ತಹಶೀಲ್ದಾರರು DC ಬರೋವರೆಗೆ ನಮ್ಮ ಅಹವಾಲಿರ್ತಕ್ಕಂಥದ್ದು DC ಬರಬೇಕು. ಅವರು ಬಂದು ಸ್ಥಳಕ್ಕೆ ಬಂದು ನಮಗೆ ಪರಿಹಾರ ಮಾಡಿಕೊಡೋವರೆಗೆ ನಾವು ಇಲ್ಲಿಂದ ಹೋಗೋಣ. ಇವತ್ತು ಮಂದಿ ಗ್ರಾಮದ ಸಾಕಷ್ಟು ಯುವಕರು ರೈತರು ಬಂದಿದ್ದಾರೆ. ಅದರಲ್ಲಿ ಶ್ರೀನಿವಾಸು, ದೊಡ್ಡಬಳ್ಳಾಪುರ ತಾಲೂಕು ತೂಕೆರೆ ಹೋಬಳಿ ಮೇಲಿನ ನಾಗರಹಳ್ಳಿ ಗ್ರಾಮದ ಸರ್ವೆ ನಂಬರ್ 17ಕ್ಕೆ ಸಂಬಂಧಪಟ್ಟ ರೈತರುಗಳಿದ್ದಾರೆ. ಇದು ಮೇಲಿನ ನಾಗರಹಳ್ಳಿ ಗ್ರಾಮದ ಸುತ್ತಮುತ್ತ ಸಾಕಷ್ಟು ಅರಣ್ಯ ಇದೆ. ಇವತ್ತು ಅರಣ್ಯದವರು ಬಂದಿದ್ದಾರೆ. ಅವರೆಲ್ಲ ಟ್ರಂಚ್ ಹೊಡೆದು ಬೇಲಿ ಎಲ್ಲ ಹಾಕೊಂಡ್ಬಿಟ್ರು. ಈಗ ನಮ್ಮ ಗ್ರಾಮದ ರೈತರು ಅವರ ಜಾನುವಾರುಗಳನ್ನು ಮೇಯಿಸೋದಕ್ಕೆ ಅರಣ್ಯಕ್ಕೆ ಹೋಗೋಕ್ಕಾಗಲ್ಲ. ಇವರ ಅಹವಾಲೇನು, ಇರ್ತಕ್ಕಂಥ ಗೋಮಾಳದಲ್ಲಿ ದನ ಕರುಗಳ ಮೇಯಕ್ಕೋಸ್ಕರ ಸ್ವಲ್ಪ ಜಮೀನನ್ನು ಉಳಿಸ್ಕೊಡಿ ಅಂತ ಸಾಕಷ್ಟು ವರ್ಷಗಳನ್ನು ಕೇಳ್ತಾ ಬಂದಿದ್ದಾರೆ. ಇದ್ರ ಬಗ್ಗೆ ಇವರು ಏನೂ ಕೆಲಸ ಆಗಿಲ್ಲ. ಆಮೇಲೆ ಸುಮಾರು 2024 ಮತ್ತು 21ರಲ್ಲಿ
ಈ ರೈತರು ಏನು ಮಾಡ್ತಾರೆ, ನಮಗೆ ದನ ಕರುಗಳು ಮೇಯೋಕ್ಕೆ ಜಾಗ ಇಲ್ಲ ಅಂತ ಕೇಳ್ಕೊಂಡಾಗ ತಹಶೀಲ್ದಾರರು ಸರ್ಗೆ ಲೆಟರ್ ಬರೀತಾರೆ. ಈ ಸರ್ವೆ ನಂಬರಲ್ಲಿ ಬಗರ್ಕಂ ಸಾಗುವಳಿ ಸಕ್ರಮಗೊಳಿಸುವ ಬಗ್ಗೆ ಹಾಕಿ ಸಮಿತಿ ದಿನಾಂಕ 17/2/2012 ಸ್ಥಳ ತನಿಖೆ ಮಾಡಿ ಬಗರ್ಕಂ ಸಾಗುವಳಿ ಸುಮಾರು 20 ವರ್ಷ ಸಾಗುವಳಿ ಮಾಡಿಕೊಂಡು ಬಂದಿದ್ದು ಅವರುಗಳಿಗೆ ಜಮೀನನ್ನು ತುಂಬ ಅವಶ್ಯಕವಾಗಿದೆ. ಒಟ್ಟು ಜಾನುವಾರುಗಳಿಗೆ ಮೀಸಲು ವಿಸ್ತೀರ್ಣ ಮಂಜೂರು ಮಾಡಿ ಸಾಗುವಳಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಉಳಿಕೆ ಇರುವ 142 ವಿಸ್ತೀರ್ಣ ಜಮೀನನ್ನು ಕಾಯ್ದಿರಿಸುವ ವಾಸ್ತವವಾಗಿ ಸಾಧ್ಯವಿರುವುದಿಲ್ಲ. ಸಣ್ಣ ಸಣ್ಣ ತುಂಡು ಜಮೀನುಗಳ ಸಾರ್ವಜನಿಕ ಆಮೇಲೆ ಬರೀತಾರವರು ಈಗ ಈ ದಿನ ನಾವು ತಾಲೂಕು ಕಚೇರಿ ಬಳಿ ಬಂದು ಧರಣಿ ಮಾಡ್ತಾರೋ ಉದ್ದೇಶ ಏನು ಅಂದರೆ, ಅಡ್ರೆಸ್ ಪೂರ್ತಿ ಮುಂಚೆ ಹೇಳ್ಬಿಡ್ತೀನಿ. ಕುತುಬಿರೆ ಹೋಬಳಿ ನೀಲಿನ ಗಂಟಲಿ ಗ್ರಾಮದ ಸರ್ವೆ ನಂಬರ್ 17ರ ಪೈಕಿ ಗ್ರಾಮಸ್ಥರ ಬೇಡಿಕೆ ಏನು, ಅಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನಲ್ಲಿ ಜಾನುವಾರುಗಳಿಗೆ ಮೇಯೋದಕ್ಕೆ ಸ್ಥಳ ಕಾಯ್ದಿರಿಸಬೇಕು ಒಂದು. ಎರಡನೇದು, ಅದೇ ಸರ್ವೆ ನಂಬರಲ್ಲಿ ಸಾಕಷ್ಟು ಅಂದರೆ ಒಂದು ಸುಮಾರು 85-90 ಕುಟುಂಬಗಳಿಗೆ ಜಮೀನು ಮಂಜೂರಾಗಿದೆ. ಆ ಮಂಜೂರಾಗಿರ್ತಕ್ಕಂಥ ರೈತರಿಗೆ ಓಡಾಡೋಕ್ಕೆ ದಾರಿ ಇಲ್ಲ, ದಾರಿ ಮಾಡಿಕೊಡಿ ಅಂತ ಅದನ್ನು 2-3 ವರ್ಷಗಳಿಂದ ಕೇಳ್ತಾ ಬಂದಿದ್ದಾರೆ. ಇದುವರೆಗೂ ಆಗಿಲ್ಲ. ಮೂರನೇದು, ಅಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಮತ್ತು ಸ್ಮಶಾನಕ್ಕೂ ಕೂಡ ದಾರಿ ಇಲ್ಲ. ಇದ್ದಂಥ ಒಂದು ದಾರಿನ ಯಾರೋ ಮುಚ್ಕೊಂಡ್ಬಿಟ್ಟಿದ್ದಾರೆ. ಅದು ಕೇಳಿದ್ರೆ ನಕ್ಷೆ ದಾರಿ ಅಲ್ಲ ಅದು ಅಂತ ಹೇಳ್ತಾರೆ. ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಅದು ಮುಂಚೆಯಿಂದ ಇದ್ದಂಥ ಒಂದು ದಾರಿ, ಅದನ್ನು ಮುಚ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲ ನಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೆ ಗ್ರಾಮಸ್ಥರು ಮತ್ತು ಜಾನುವಾರುಗಳ ಸಮೇತ ಬಂದು ನಾವು ಈ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ. ನಾವು ಎಲ್ಲೂ ಕೂಗಾಡಕ್ಕೆ ಹೋಗಲ್ಲ, ಶಾಂತಿಯುತವಾಗಿ ಇಲ್ಲೇ ಮಲಗಿದ್ದು ನಮ್ಮ ಬೇಡಿಕೆ ಇದರವರೆಗೂ ಎದ್ದು ಹೋಗಲ್ಲ. ಮೇಲಿನಹಳ್ಳಿ ಗ್ರಾಮ 17 ಸರ್ವೆ ನಂಬರಲ್ಲಿ ಸುಮಾರು ಒಂದು 75-80 ಕುಟುಂಬಗಳಿಗೆ ಒಂದು ಸರ್ಕಾರ ಗ್ರಾಂಟ್ ಕೊಟ್ಟಿದೆ. ಆ ಜಮೀನುಗಳಿಗೆ ಹೋಗೋದು ದಾರಿಗೋಸ್ಕರ ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಇದಕ್ಕೋಸ್ಕರ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅಧಿಕಾರಿ ವರ್ಗದವ್ರು ಬಂದು ನಮ್ಮ ಕಷ್ಟ ಸುಖ ಕೇಳೋಕ್ಕಂತ ನಾವು ಹಗಲು ರಾತ್ರಿ ಇಲ್ಲೇ ಹೋರಾಟ ಮಾಡ್ತೀವಿ. ಜಾನುವಾರುಗಳು ಸಮೇತ ಬಂದು ಇಲ್ಲೇ ಹೋರಾಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.